ಹೆಂಗೆ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬದ್ದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಆದರೆ ವಿಡಿಯೋ ತುಂಬ ಲೇಟ್ ಆಯಿತು ಅನಿಸುತ್ತೆ ಹಾಕೋದು. ನಾನು ಇದು ವೆಲ್ಕಮ್ ಬ್ಯಾಕ್ ಟು ಕ್ಲಿಪ್ಪಿಂಗು ಮಿಸ್ ಆಗಿತ್ತು, ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿದೆ ವ್ಲಾಗು. ನನ್ನ ಫ್ರೆಂಡ್ ಜೊತೆ ಹಂಗೆ ಸ್ವಲ್ಪ ಮಾತುಕತೆ, ಪೂಜೆ, ಪ್ರಸಾದ ಎಲ್ಲ ಮಾಡಿದ್ದು ವಿಡಿಯೋ ಆ್ಯಡ್ ಮಾಡಿದ್ದೀನಿ. ನೋಡಿ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಇನ್ನೂ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಇನ್ಮೇಲೆ ಡೈಲಿ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಒಂದೊಂದು 2 ದಿನ ಮಿಸ್ ಆಗ್ಬೋದು ಅಷ್ಟೇ. ಇನ್ಮೇಲೆ ವಿಡಿಯೋ ಹಾಕ್ತಾ ಬರ್ತೀನಿ. ಮತ್ತು ಸೊ ಬನ್ನಿ ವಿಡಿಯೋ ನೋಡಿ. ನೀವು ವಿಡಿಯೋ ನೋಡಿ ಹೇಗಿದೆ ಅಂತ ಹೇಳಿ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ವಿಡಿಯೋ, ಆಯಿತಾ? ಇದು ಬೆಳಿಗ್ಗೆನೇ ವರಮಹಾಲಕ್ಷ್ಮಿ ಹಬ್ಬದ್ದು ನೆಕ್ಸ್ಟ್ ಡೇ ಬೆಳಿಗ್ಗೆ ಪೂಜೆ ಮಾಡ್ತಾ ಇರೋದು. ಬೆಳಿಗ್ಗೆ ಟೈಮೆಲ್ಲ ನೋಡಿಕೊಂಡು ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೆ. ಇನ್ಮೇಲೆ ಮುಂದೆ ಚೆನ್ನಾಗಿ ವೀಡಿಯೋಸ್ ಮಾಡ್ಕೊಂಡು ಹೋಗ್ತೀನಿ. ನೀವು ಎಲ್ಲರೂ ಹಾಗೆ ನನಗೆ ಸಪೋರ್ಟ್ ಮಾಡಿ. ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ನನಗೆ ವೀಡಿಯೋ ಮಾಡಿಕೊಡೋರೆ ಯಾರೂ ಇರಲಿಲ್ಲ. ನಾನೇ ಕ್ಯಾಮ್ರಾನ ಆ ಕಡೆ ಈ ಕಡೆ ಇಟ್ಬಿಟ್ಟು ಹೆಂಗೋ ಅಡ್ಜಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮಿಂದ ಕ್ಯಾಮ್ರಾ ನೀಟಾಗಿ ಎಲ್ಲ ಇಟ್ಟು ನೀಟಾಗಿ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೊಟ್ಟೆ ಹೋಯ್ತಲ್ಲ, ಎಲ್ಲ ಬೂನಿ ಇದೆಯಾ ಕೊಡಿ ಊಟ ಮಾಡಿ ಬಿಡು. ಈ ಬುಡಿ ಹೋಗ್ಬೇಕಂದ್ರೆ ಸುಮ್ಮನಿತ್ತು. ಇದು ಸಂಜೆ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ರೆಡಿ ಆಗ್ತಾಯಿದ್ವಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಮತ್ತು ಸಂಜೆ ಪೂಜೆ ಮಾಡಬೇಕಿತ್ತಲ್ಲ, ಅದಕ್ಕೆ ಅವಳು ನಮ್ಮ ಮನೆಗೆ ಬಂದಿದ್ಲು ಬೆಳಿಗ್ಗೆನೆ. ಮತ್ತು ನಮ್ಮೂರಲ್ಲಿ ಅವತ್ತು ಪರ ಇತ್ತು ಶನಿ ಮಹಾತ್ಮ ದೇವಸ್ಥಾನದಲ್ಲಿ. ಸೊ ಹೋಗ್ಬಿಟ್ಟು ಬರೋದ ಅಂದ್ಬಿಟ್ಟು ಇಬ್ಬರು ರೆಡಿ ಆಗ್ತಾಯಿದ್ವಿ. ಅವಳಂತೂ ಅದು ಕೊಡು ಇದು ಕೊಡು ಹಂಗೆ ಹಿಂಗೆ ಅಂತ ನನಗಂತೂ ತಲೆ ತಿಂದಾಕ್ಬಿಡ್ತಿದ್ಲು. ನನಗೂ ರೆಡಿ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಹೆಂಗೋ ಇಬ್ಬರು ಕಿತ್ತಾಡ್ಕೊಂಡು ಇದು ಮಾಡಿಕೊಂಡು ಇಬ್ಬರು ರೆಡಿ ಆಗ್ತಾಯಿದ್ವಿ. ನಾನು ಈ ಕಡೆ ಬಂದರೆ ಆ ಕಡೆ ಬರ್ತಾಳೆ, ಆ ಕಡೆ ಬಂದರೆ ಈ ಕಡೆ ಬರ್ತಾಯಿದ್ಲು. ಇಬ್ಬರು ಹೆಂಗೋ ಮಾಡಿ ಬೇಗ ಬೇಗ ರೆಡಿಯಾಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಾವಿಬ್ಬರು ಯಾವಾಗಲೂ ಹಂಗೆ ರೆಡಿ ಆಗಬೇಕಾದ್ರೆ ನೀನು ಹಾಕೋದು ಕೊಡು, ಅದು ಹಾಕೋದು ಕೊಡು, ಇದು ಹಾಕೋದು ಕೊಡು ಅಂತ ನನಗಂತೂ ತಲೆ ಚೆನ್ನಾಗಿ ತಿಂದಾಕ್ಬಿಡ್ತಾಳೆ. ಸೊ ಯಾರಾದರೂ ಹಿಂಗಿರ್ಬೇಕಲ್ವ ಒಬ್ಬರು ತಲೆ ತಿನ್ನೋರು, ಇಲ್ಲಾಂದರೆ ಏನು ಮಜಾ ಇರುತ್ತೆ ಅಲ್ವಾ ಹೇಳಿ. ಸೊ ಹಂಗೂ ಹಿಂಗೂ ಆಡ್ಕೊಂಡು ಇಬ್ಬರು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಅದೇ ಮುಚ್ಕತ್ತಾಳೆ ಈಗ. ಇನ್ನೇನು ಮಾಡಮ್ಮ, ನನಗಂತೂ ನೀನು ಮಾಡ್ಕೊಳ್ಳೋದು ಹಂಗೆಲ್ಲ, ನಾನು ಏನು ಮಾಡೋಣ. ನಡಿ ಆಯ್ತಕ್ಕ ಹೋಗು. ಕಣ್ಕಣಕ್ಕಿಲ್ವಾ? ಕಣ್ಕಣಲ್ವೇನೆ? ಲಿಪ್ಸ್ಟಿಕ್ ಇವಳು ಈ ಥರ ರೆಡಿ ಆಗಿದ್ದಾಳೆ. ನಾನು ಆಬ್ವಿಯಸ್ಲಿ ಚೆನ್ನಾಗಿ ಅನಿಸುತ್ತೆ. ಹಿಂಗೆ ಕಾಣಿಸ್ತಾ ಇದ್ದೀನಿ ಅಲ್ಲಿ ನೋಡಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡು. ನಂಗೆ ನಗು ಬರ್ತಾಯಿದ್ದೆ ಅವಳನ್ನ ನೋಡಿದ್ರೆ. ಇಲ್ಲ ಮೂರಲ್ಲಿ ಶನಿ ಮಹಾತ್ಮ ಟೆಂಪಲ್ ಇದೆ. ಜನಗಳು ಓಡಾಡ್ಕೊಂಡು ನಂಗೆ ನಗು ಬರ್ತಾಯಿತ್ತು ಮಾತಾಡೋಕ್ಕೆ. ಇಲ್ಲಿ ನಮ್ಮ ಮನೆ ಹತ್ರನ ಶನಿ ಮಹಾತ್ಮ ಟೆಂಪಲ್ ಇದೆ. ಅಲ್ಲಿ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಈಗ ಬಂದು
ಪೂಜೆ ಮಾಡ್ಬೇಕು ಮನೇಲಿ. ಯಾಕೆ ಹೊರಗಡೆ ಯಾಕೆ ಮಾತಾಡ್ತಾ ಇದೀನಿ ಅಂದ್ರೆ ಒಳಗಡೆ ನಮ್ಮ ಅಜ್ಜಿ ಮಲ್ಗವ್ರೆ ಅದಕ್ಕೆ ಇಲ್ಲಿ ಮಾತಾಡ್ತಾ ಇದ್ದೀನಿ. ಈಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬಂದು ಮಾತಾಡ್ತೀನಿ ನಿಮ್ಮ ಜೊತೆ. ಇದೇ ಹೇಳಿದ್ದು ದೇವಸ್ಥಾನ ಶನಿ ಮಹಾತ್ಮ ಟೆಂಪಲ್. ಇದು ನಮ್ಮ ಮನೆ ಹತ್ರನೇ ಇರೋದು. ಇವತ್ತು ಇಲ್ಲಿ ಪರ ಇತ್ತು. ಸೊ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಸೌಂಡ್ ಆಫ್ ಮಾಡಿದೆ. ಅಲ್ಲಿ ಆ ಸಾಂಗ್ ಹಾಕಿದ್ರು. ಬಾರಿ ಈ ಕಡೆ ಬಾ, ಗಾಡಿ ಮೇಲೆ ಹತ್ತು ಬಂದುಬಿಟ್ಟಳು ಅಂತ ಭಯ. ಚೌಡಿ ನಗಿ ಚೌಡಿ ಇಲ್ಲಿ ತೋರ್ಸು, ಮೇಲ್ ತೋರ್ಸು, ಕಾಣಿಸ್ತೈತ? ಯಾರಿಗದು? ನಿಮ್ಮ ಅಕ್ಕ ಚೆನ್ನಾಗಿ ಕಾಣ್ತಿದವ? ನೀನು ಚೆನ್ನಾಗಿದ ನಮ್ಮ ಮನೆ ದೇವರು. ಚೆನ್ನಾಗಿ ಮಾಡಿದ್ದೀನ? ಚೆನ್ನಾಗೈತೆ. ಚೆನ್ನಾಗಿ ಕೂರ್ಸಿದ್ದೀನ? ಚೌಡಿ, ಇವಳ ಹೆಸರು ಚೌಡಮ್ಮ, ಇವಳು ನಾಗಮ್ಮ. ಲೇ ಗಾಡಿ ಚೌಡಿ, ಮೊದ್ಲೇ ನಂಗೆ ಕಾಲ್ ನೋವಾಗದ ಗೊತ್ತಾ? ಆಮೇಲೆ ನಾನು ಗಾಡಿ ಇಳ್ಬಿಟ್ಟು ನಿಮ್ಮಿಬ್ರ ಮೇಲೆ ದಬಾಕ್ಬಿಟ್ರೆ ಏನು ಮಾಡ್ರಿ? ನಾನು ಹಿಂಗೆ ಕೊಟ್ಟೋದ್ರೆ ಹಿಂಗೆ ಏನು ಮಾಡ್ರಿ? ಮಾತಾಡಿ ಏನಾದ್ರು ಎಷ್ಟೋ ಕೈ ನೋಯ್ಯಾಕಿಲ್ವ ನಂಗ? ಮಾತಾಡೆ. ಚೌಡಿ ನಂಗೆ ರಾಖಿ ಕಟ್ಟಕ್ ಬಂದವಳೆ. ಅವಳಿಗೆ ನಾನು ದುಡ್ಡು ತಂದಿಲ್ಲ ಅಂತ ಅವಳು ರಾಖಿ ನನಗೆ ಕಟ್ತಿಲ್ಲ ಅಲ್ವಾ ಚೌಡಿ? ಕೈಗೆ ಏನು ಕೊಡಕ್ಕಿಲ್ಲ ಅಂತ ರಾಖಿ ಕೊಡ್ತಿಲ್ಲ. ಏನು ಕೊಟ್ಟ ನಿನ್ ತಮ್ಮ? ಏನು ಕೊಟ್ಟನ ಪರಮಾತ್ಮ ಗೊತ್ತಿಲ್ವಾ? ನೀನು ಹೋದ ವರ್ಷ ಏನು ಕೊಟ್ಟಿದ್ನ? ಹೋದ ವರ್ಷ ಡೈರಿ ಮಿಲ್ಕ್. ಈ ವರ್ಷ ದೇವಸ್ಥಾನ ಚೆನ್ನಾಗಿತ್ತು. ರಶ್ ಇರಲಿಲ್ಲ, ಒಂಚೂರು ರಶ್ ಇರಲಿಲ್ಲ. ಬಾಯ್ ಮಾಡು. ನಿನ್ನ ತಮ್ಮ ಹೇಳ್ಬೋದ್ನಾ? ನನ್ನ ತಮ್ಮ ಮನೇಲಿದ್ದಾನೆ. ಮನೆ ಏನು ಹಿಂಗೆ ಮಾತಾಡ್ತಾಳೆ? ವಿಡಿಯೋ ಅಂತಾನ? ಇಲ್ಲಂದಿದ್ರೆ ಹೆಂಗೆ ಮಾತಾಡ್ತಿದ್ದೆ ಚೌಡಿ? ಕಪ್ ಕಪ್ಪಿ ಹೆಂಗ ಅಲ್ವಾ? ವಾ ನಾಚ್ಕತ್ತವಳಲ್ಲೇ ಚೌಡಿ. ಯಾರವ್ವ ಇವಳ? ಚೆಲುವೆ ಚೆಲುವೆ ಚಲುವೆ 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 ನಂಬರ್ ಎಲ್ಲ ಚಲುವೆ ನಂಬರ್ 1, ಚಲುವೆ ನಂಬರ್ 2. ಹ್ಞೂ ಸಮಯ ಬಾಯಿ ನಿಂತ್ಕೊ ತೋರಿಸ್ತೀನಿ. ನೀನ ಕರೆಕ್ಟಾಗಿ ಏನೋ ಸ್ವಲ್ಪ 10 ರೂಪಾಯಿ ಅಲ್ಲೇ ನಿಂತ್ಕೊ ಸಾಕು. ಸೌಮ್ಯ ನಮ್ಮ ಬಗ್ಗೆ ಒಂದೆರಡು ಮಾತು ನೋಡೆ. ಅಂದ್ರೆ ತುಂಬಾ ಬೆಸ್ಟ್. ಏನ್ ಬೆಸ್ಟ್ ಕೇಳೋಲೆ? ಏನ್ ಬೆಸ್ಟ್ ಆಗಿರ್ಬೋದು? ನನ್ನ ಅವಳಲೆ ಮಾತಾಡ್ಸಿಲ್ಲ ಚೌಡಿ ಇಷ್ಟು ತಿಂಗಳು ಗಂಟ. ಕೇಳು ಚೌಡಿ ಯಾಕಂತ? ಏನಕ್ಕೆ ಮೇಡಮ್ ಅವರೇ? ಏನು ಹೇಳಿ? ಮಾತಾಡ್ಸಿಲ್ಲ ಚೌಡಿ, ನಾನೇ ಕರೆದಿರೋದು ಅವಳನ್ನ. ಕೇಳು ಚೌಡಿ, ಏನಾಯ್ತು ನಿನ್ಗೆ ಅಂತ? ಏನೂ ಆಗಿಲ್ಲ. ನಿನಗೆ ಬೇರೆ ಫ್ರೆಂಡ್ ಯಾರು ಸಿಕ್ಕಿದಾರಾ? ಕೇಳು ಚೌಡಿ. ಚೌಡಿ ನಿಜನಾ? ಚೌಡಿ ಯಾರು ಚೌಡಿ? ಐಶ್ವರ್ಯ, ದುರ್ಗಿ, ಓಹೋ ಸಾಂಬು, ಶಂಭು. ಯಾರು ಶಂಭು? ಸಾಂಬವಿ. ಒಂದು ಸ್ವಲ್ಪ ದೂರಕ್ಕೆ ಹೋಗು ಸ್ವಾಮಿ, ವಿಡಿಯೋಕ್ಕೆ ಚೆನ್ನಾಗಿ ಬರ್ತೀರಾ? ಇವಳು ಎಷ್ಟಾಯ್ತು ನಿನ್ನ ಮಾತಾಡ್ತೀನಿ ಸ್ವಾಮಿ? ದಿನ ಅಲ್ಲ, ಉಪವಾಸದ ದಿನ ಬರಕ್ ಅದೇ ಲಾಸ್ಟು. ಅವತ್ತೇ ಬರ್ಬೇಕು. ಉಪವಾಸದ ದಿನಾನೇ ಅದೇ ಕೇಸರಿ ಬಾತ್ ಮಾಡಿರು ಅಂತ ಹೇಳಿದ್ನಲ್ಲ. ಯಾರು? ನಿನ್ಗ ನೀನು ಅಂದಿದ್ದೀರ ಕೇಸರಿ ಬಾತ್ ಉಪ್ಪಿಟ್ಟು ಮಾಡ್ತೀನಿ ಅಂತ. ಅವಾಗಿಂದ ಬಂದಿಲ್ಲ ನಾನು. ನನ್ನ ಕಾಲ ಲೇಟಾಗಿ 2 ದಿನ ಆಯ್ತು. ಅವಾಗ ಬಂದಿದಿ? ಬಂದೆ. ಅದ್ರ ನಾಳಕ ನೀರ್ ಬತ್ತು, ಅದ್ರ ನಾಳಕ ಅದೇ ಉಪವಾಸ ಬೀಳ್ತಲ್ಲ, ಇಲ್ಲಿ ಎಲ್ಲ ಮಾಡ್ತಾ ಕೂತ್ಕೊಂಡ್ ಕೆಲಸನ ಅದು ಬರಕ ಹಂಗಂಗೆ ಏನಾಯ್ತು? ತಿಂಗ್ಳಾಯ್ತು. ನಾನೇ ಫೋನ್ ಮಾಡಿ ಕರ್ದಿರೋದು. ಆಯ್ತು, ಆಮೇಲೆ ಏನಾಯ್ತು ಹೇಳು? ಆಮೇಲೆ ಏನಾಯ್ತು ಹಂಗೆ ಸುಮ್ಮನೆ ಇಲ್ಲ ಬಂದೇ ಇಲ್ಲ. ಆಮೇಲೆ 1 ತಿಂಗಳು ತನಕ. 1 ತಿಂಗಳಾಯ್ತಾ? 1 ತಿಂಗಳು ಮೇಲೆ 8 ದಿವಸ ಆಯ್ತು. ಹೇಳು. ಹಂಗೇನು ಅನ್ಕೋಬೇಡ. ಹೇಳು, ಮುಚ್ಕೆ ಹೇಳಲಿ. ನನ್ಗೆ ತಿಂಗಳು ಮೇಲೆ 8 ಥರ ಏನು ಅನ್ಕೊಂಡು ಸೌಮ್ಯ ಮಂಗಿ ಹೊಸ ಫ್ರೆಂಡ್ ಸಿಕ್ಕಿದ್ಲು, ಅದಕ್ಕೆ ಹಳೆ ಫ್ರೆಂಡ್ಸ್ ಮಾರ್ಕೊಬಿಟ್ಲು ಅಲ್ವಾ ಚೌಡಿ? ಕರೆಕ್ಟ್. ಚೌಡಿ ಇವತ್ತು ನಾನೇ ಫೋನ್ ಮಾಡಿ ಕರೆದಿರೋದು ಇವಳನ್ನ. ಏನ್ ಗೊತ್ತಾ, ಇವಳಿಗೆ ನಾನೇ ಫೋನ್ ಮಾಡಿ ಬಾರೆ ಮನೆಗೆ. ಚೌಡಿ ನೆನೆ ಬಂದಿದ್ದೀನಿ, ಒಳಗೆ ಕೊಡೋದ್ಲು ಕಣೆ. ನೀನ್ ಇಲ್ಲೇ ನಿಂತಿದೆ, ಅಲ್ಲಿ ಬಾಗ್ಲತ್ರ ಅಲ್ಲೇ ನಿಂತಿದೆ. ನಾನು ಬಂದಟ್ಲೆ ಒಳಗಡೆ ಹೊಟ್ಟೋದೆ. ಯಾಕ ನನಗೆ ಕಾಸು ಕೊಡ್ತಿದ್ದ ಬಂದಂಗಿಲ್ಲ? ಅವಾಗ ನಾನು ಬಂದಟ್ಲೆ ಒಳಗೆ ಏನೋ ಒಂದು ಮೆಸೇಜ್ ಬಂತು.
ಅದು ಚೂಡಿ ಫೋನೇ ಎತ್ತೇವಲ್ಲ, ಫೋನ್ ಮಾಡ್ತಾನೆ ಬೆಳಗ್ಗೆ ನೀರು ಬಂದಿತ್ತು ಅದಕ್ಕೆ ಎತ್ತಲಿಲ್ಲ. ನೀರು ಈಚೆ ಆದ್ರೂ 1 ತಿಂಗಳಿಂದ ಅದು ಹೆಂಗೆ ಕರೆನ್ಸಿ ಇದ್ದಿತ್ತು. ಇವಾಗ ತಾನೇ ಎಷ್ಟು 30ನೇ ತಾರೀಕಲ್ಲಿ ಹಾಕಿಸಿ ಕರೆನ್ಸಿ ಅವಾಗಿಂದ ನಾನು ಯಾಕೆ ಹಾಕಿಸಿಲ್ಲ? ನನ್ನ ಕಾಟುಗಿಂದ ಇವಳು ಕರೆನ್ಸಿ ಹಾಕ್ಸಿಲ್ಲ ಅಂತ ಫ್ರೆಂಡ್ ಇರಬೇಡ ಹೋಗ್ಲಿ ಅಂತ ನಾನೇ ಫೋನ್ ಮಾಡಿ, ಯಾಕೆ ಇವಳಿಗೆ ಬರ್ತಿಲ್ವಲ್ಲ, ಫೋನ್ ಮಾಡ್ತಿಲ್ವಲ್ಲ, ಅದು ನನ್ನ ಮನೇಲೇ ಇದೀನಪ್ಪ, ಕೆಲ್ಸಕ್ಕೆ ಹೋದ್ರೆ ಬೇಡ ಅನ್ನೋದ. ಅಮ್ಮನ ಫೋಟೋ ಎಲ್ಲ ಕಾಣ್ತದ. ಇವಾಗ ದೇವಸ್ಥಾನಕ್ಕೆ ಹೋಗಿ ಮತ್ತು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದು ಮಾತಾಡಿಕೊಂಡು ಇಬ್ಬರು ಮತ್ತೆ ನಮ್ಮ ಮನೆಗೆ ಬಂದ್ವಿ. ಪೂಜೆ ಮಾಡಿಬಿಡೋದ, ಬೇಗ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವಳು ನನಗೆ ನಾನು ನೈವೇದ್ಯ ಮಾಡಿಕೊಡ್ತೀನಿ, ನೀನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊ, ದೀಪ ಎಲ್ಲ ಬತ್ತಿ ಹಾಕಿ ಹೂವೆಲ್ಲ ಮುಡಿಸ್ಕೊ ಅಂತ ಹೇಳಿದ್ಲು. ಅವಳೇ ಪ್ರಸಾದ ಎಲ್ಲ ರೆಡಿ ಮಾಡ್ತಾಯಿದ್ಲು. ಅಷ್ಟರಲ್ಲಿ ನಾನು ಎಲ್ಲ ದೀಪಕ್ಕೆ ಬತ್ತಿ ಹಾಕಿ ಎಣ್ಣೆ ಎಲ್ಲ ಹಾಕಿ ದೇವರಿಗೆ ಹೂವು ಮುಡಿಸಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇನ್ನೂ ಟೈಮ್ ಆಗಿಬಿಟ್ರೆ ಇನ್ನು ಕಷ್ಟ ಅಂತ ಟೈಮ್ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ 2 ದಿನದಿಂದ ಬೆಳಿಗ್ಗೆ ಸಂಜೆ ಸ್ನಾನ ಮಾಡು, ಪೂಜೆ ಮಾಡು, ಕೈಕಾಲು ಮುಖ ತೊಳ್ಕೊ, ನೈವೇದ್ಯ ಮಾಡು, ಇದು ಮಾಡು ಅನ್ನೋದೇ ಆಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಅದು 2 ಸಲ ಹೇಳಿದ್ದೇನೋ ಖುಷಿ ಆಯಿತು ಅಂತ. ನೀವು ಬೇಜಾರು ಮಾಡ್ಕೋಬೇಡಿ ಆಯಿತಾ. ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ದೀಪ ಹಚ್ಸೋಕ್ಕೆ. ಅವಳು ಎಲ್ಲ ಒಳಗಡೆ ಪಾಪ ಅವಳೇ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ಅವಳೇ ನೈವೇದ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ಲು. ಅಷ್ಟರಲ್ಲಿ ನಾನು ಈ ಕಡೆ ಎಲ್ಲ ಮಾಡ್ಕೋತಾ ಇದ್ದೆ. ಅವಳು ಆ ಕಡೆ ಮಾಡ್ಕೋತಾ ಇದ್ದರೆ ನಾನು ಈ ಕಡೆ ಮಾಡ್ಕೋತಾ ಇದ್ದೆ. ವರಮಹಾಲಕ್ಷ್ಮಿದು ಇದೇ ಲಾಸ್ಟ್ ವ್ಲಾಗ್ ಆಗಿರುತ್ತೆ ಅಂದ್ಕೋತೀನಿ. ಏನು ನೆಕ್ಸ್ಟ್ ಡೇ ದೇವ್ರು ಎತ್ತೋದು ಇದು ಮಾಡೋದು ಅಷ್ಟೇ ಇರುತ್ತೆ, ನೋಡ್ತೀನಿ. ಆದರೆ ಅದೊಂದು ವ್ಲಾಗ್ ಮಾಡ್ತೀನಿ, ಇಲ್ಲಾಂದರೆ ವರಮಹಾಲಕ್ಷ್ಮಿ ಹಬ್ಬದ್ದು ಇದೇ ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇಯರ್ ಹಬ್ಬ ಬರೋ ತನಕ ಕಾಯಬೇಕು. ನನಗಂತೂ ಈ ಹಬ್ಬ ಖುಷಿ ಕೊಟ್ಟಿದ್ದು ಯಾವ ಹಬ್ಬನೂ ಇಷ್ಟು ಖುಷಿ ಅನಿಸಿಲ್ಲ ನೋಡಿ. ಯಾಕಂದರೆ ಅದಾಗಿದ್ದರೆ ಅಮ್ಮ ಎಲ್ಲರೂ ಅವರು ಇವರು ಎಲ್ಲ ಅಂದರೆ ಎಲ್ಲ ಅವರೇ ಮಾಡೋರು. ನಾನೇನು ಸುಮ್ಮನೆ ರೆಡಿ ಆಗಿಬಿಟ್ಟು ಆಡಿಕೊಂಡು ಸುಮ್ಮನೆ ಕೂತಿರ್ತಿದ್ದೆ. ನೋಡಿ ಈ ಥರ ಕಾಣಿಸ್ತಿದೆ ಫೈನಲ್ ಆಗಿ. ಮತ್ತು ಅವಳ್ತಾ ಇದ್ದಾಳೆ ನೈವೇದ್ಯ, ಕಡಲೆಕಾಯಿ ಸರಿ. ಏನು ಹಾಕ್ಬೇಕೇನು? ಇದು ಉಪ್ಪಿದು ಹಾಕ್ಬಿಟ್ಟು ಉಪ್ಪಾಕ ಅಷ್ಟನ ಕಾಯಿ ಸರಿಯ ಬಾರೆ ಬೇಗ ಮಾಡಿ. ಎಷ್ಟು ನಿಧಾನ ಮಾಡ್ತೀಯ? ಹ್ಞೂ ದೇವರು ಹೊಟ್ಟೋಗಲ್ವ ನೀನು ಪ್ರಸಾದ ಕೈಕೊಂಡ್ರ? ಏನೇನು ಹಾಕಿದೆ? ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕಾಯಿ ತುರಿ, ಸಾಸು. ಎಣ್ಣೆ ಹಾಕ್ಲಿಲ್ವಾ? ಎಣ್ಣೆ. ಗ್ಯಾಸ್ ಹಚ್ಲಿಲ್ವಾ? ಗ್ಯಾಸ್ ಅಷ್ಟೇ. ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿಸ್ಬೇಕು. ಬೇಗ ಪ್ರಸಾದ ಮಾಡ್ತಾಯಿದ್ದೀವಿ ಇಬ್ಬರು ಸೇರಿಕೊಂಡು. ಆದರೆ ಏನಪ್ಪ ಅಂದರೆ ಟೈಮ್ ಆಗ್ಬಿಟ್ಟೈತೆ, ಮಾಡಬೇಕು ಬೇಗ. ಪೂಜೆ ಮಾಡುವಾಗ ಸಿಗ್ತೀನಿ ಬನ್ನಿ. ಅವಳು ತುಂಬ ಲೇಟು ಅಡುಗೆ ಮಾಡೋದ್ರಲ್ಲೆಲ್ಲ, ತುಂಬ ಹುಟ್ಟು ಸೋಂಬೇರಿ. ಈರುಳ್ಳಿ ಕುಯ್ಯೋಕ್ಕೆ ಅರ್ಧ ಗಂಟೆ ತಗೊಂಡಿದೆ. ಇವಾಗ ಮಾಡ್ತಾಳೆ ಬೇಗ. ನಾನು ದೀಪಕ್ಕೆಲ್ಲ ರೆಡಿ ಮಾಡ್ಕೊಡ್ತೀನಿ, ಅಷ್ಟೊಂದು ಸರಿ ಹೋಗಿ. ಪ್ರಸಾದ ರೆಡಿ ಆಯಿತಾ? ರೆಡಿ ಆಯಿತಾ ಸೌಮ್ಯ? ಹಾಂ ಆಯಿತಾ? ಇವಾಗ ನಾವು ಪೂಜೆ ಮಾಡಬೇಕು. ಈಗ ದೀಪ ಎಲ್ಲ ಕಸ್ಬಿಡ್ತೀನಿ. ಇವಾಗ ಬರೋಷ್ಟರಲ್ಲಿ ಪ್ರಸಾದ ತರೋಷ್ಟರಲ್ಲಿ ಸರಿ ಹೋಗುತ್ತೆ. ನಮ್ಮಮ್ಮ ಇವಾಗ ಬಂದರು. ಬನ್ನಿ, ನಾನು ಈಗ ಕಾಣಿಸ್ತಿದ್ದೀನಿ. ಓ ನೀನು ಹಾಕೋದೆಲ್ಲ ತಗೋಬೇಕಾ? ಹಿಡ್ಕೊಟ್ರು ಮುಂದಕ್ಕೆ ಚೆನ್ನಾಗಿ ಕಾಣಿಸ್ತಿರೋದು. ಇವತ್ತೇ ಅಲ್ವಾ ಮಾಡಿರೋದು ನಾನು. 2 ವರ್ಷಕ್ಕೆ ಒಂದ್ಸಲ. ಯಾವಾಗ ಮಾಡ್ತೀನಿ ಬಾ. ಆಮೇಲೆ ತಕ್ಕ
ಸಾಂಗ್ ಹಾಕ್ಬಿಟ್ಟಿದೆ, ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ವಾಯ್ಸ್ನ. ಆಮೇಲೆ ಏನಾದರೂ ಕಾಪಿರೈಟ್ಸ್ ಏನಾದರೂ ಬರುತ್ತೆ ಅಂತ. ಇವಾಗ ಎಲ್ಲ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ನೈವೇದ್ಯ ಇಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಅಮ್ಮನೂ ಸ್ನಾನ ಮಾಡ್ಕೊಂಡು ಎಲ್ಲರೂ ಅವರು ರೆಡಿಯಾಗಿ ಆ ಕಡೆ ಇದ್ದರು. ಮತ್ತು ನನ್ನ ಫ್ರೆಂಡು ಅವಳು ಬಂದಳು, ಇಬ್ಬರು ಮಾಡೋದ ಅಂದ್ಬಿಟ್ಟು ಕರೆದೇ ಇಬ್ಬರು ಮಾಡ್ತಾಯಿದ್ದೀವಿ. ನಿಮ್ಮೆಲ್ರಿಗೂ ಖುಷಿ ಆಯಿತಾ ನಮ್ಮನೆ ಮಹಾಲಕ್ಷ್ಮಿ ನೋಡಿದ್ದು ಹೇಗೆ ಅನಿಸ್ತು ಹೇಳಿ. ಮತ್ತು ನಮ್ಮ ಮನೆಯಲ್ಲಿ ಮೊದಲನೇ ಸಲ ಆಚರಿಸಿದ್ದು, ನೆಕ್ಸ್ಟ್ ಸಲ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಇನ್ನು ಏನೇನು ಮಾಡ್ಕೋಬೋದೋ ಅದೆಲ್ಲ ಮಾಡಿಕೊಂಡು ಇನ್ನೂ ಸ್ವಲ್ಪ ಕಲಿತ್ಕೊಂಡು ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿ ಮಾಡೋದ. ನಾನು ಮಾಡ್ತಾಯಿದ್ದೀನಿ ಪೂಜೆ, ಅವಾಗ ಬರಲಿಲ್ಲ. ನಾನು ಮಾಡಿ ನಿಲ್ಸಾದ್ಮೇಲೆ ಮತ್ತೆ ನನ್ನ ನಿದ್ದೆ ಬಂದವಳೆ. ಅವಾಗ ಬಾ ಆಯಿತು ಪರವಾಗಿಲ್ಲ ಮತ್ತೆ ಮಾಡಿದ್ರೆ ಏನೂ ಆಗೋಲ್ಲ ಅಂದ್ಬಿಟ್ಟು ಅವಾಗ ಇಬ್ಬರು ಮತ್ತೆ ಸೇರ್ಕೊಂಡು ಮಾಡಿದ್ವಿ. ನಿಮ್ಮೆಲ್ರಿಗೂ ಖುಷಿ ಆಯಿತು ಅನಿಸುತ್ತೆ ನಮ್ಮನೆ ಹಬ್ಬ ನೋಡಿ. ನನಗಂತೂ ಖುಷಿ ಆಯಿತು. ನಿಮ್ಮೆಲ್ರಿಗೂ ಹೇಗೆ ಅನಿಸ್ತು ಅಂತ ಹೇಳಿ. ಇನ್ನು ನೆಕ್ಸ್ಟ್ ವರ್ಷದ ತನಕ ಕಾಯಬೇಕು ಈ ಹಬ್ಬ ಮಾಡೋಕ್ಕೆ. ಪರವಾಗಿಲ್ಲ, ಹಬ್ಬ ವರ್ಷಕ್ಕೊಂದೇ ಸಲ ಅಲ್ವಾ ಬರೋದು. ದಿನ ನಾವೇ ಲಕ್ಷ್ಮಿ ಥರ ಓಡಾಡ್ಕೊಂಡಿರ್ತೀವಿ. ಇವಾಗ ಪೂಜೆ ಎಲ್ಲ ಮಾಡಾಯಿತು. ಕೊನೆಯದಾಗಿ ದೇವರಿಗೆ ನಮಸ್ಕಾರ ಹಾಕಿ ಮುಗ್ದಿದ್ದೆಲ್ಲ ಆಯಿತು. ನೋಡಿ ಈ ಥರ ಕಾಣಿಸ್ತಿದೆ ದೇವರು. ದೀಪ ಹಚ್ಚಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನೋಡಿ ಈ ಥರ ಕಾಣಿಸ್ತಿದೆ ನಮ್ಮ ಮನೆ ಲಕ್ಷ್ಮಿ, ಮಹಾಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ. ನಿಮ್ಮೆಲ್ರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಅಷ್ಟೇ. ಆಯ್ತಾ ಕರೆಕ್ಟಾಗೈತೆ, ಉಪ್ಪು ಕರೆಕ್ಟಾಗಿ ಹಾಕ್ತೀಯಾ? ಸಪ ಕರೆಕ್ಟಾಗೈತಾ? ತಿನ್ಬೋದು ಮಮ್ಮಿ? ಗೊತ್ತಿಲ್ಲ ಆಂಟಿ. ಸೋಮಿಗಿಂತ ಆಂಟಿ ಮಳೆ ಬರ್ತದ. ಸೋಮಿಗಿಂತ ನೀನೇ ಬೆಳಗಿದ್ಯಾ ಕಣಪ್ಪ. ಏ ಇಲ್ಲ, ಸ್ವಲ್ಪ ಬೆಳಗಿದ್ಯಾ. ಇಲ್ಲ ಏನಾದ್ರು ಮಾತಾಡಿ ಸ್ಟಕ್ಕು ಎಲ್ಲ. ಬಾಯ್ ಬಾಯ್ ಹೇಳ್ರಿ ಯಾರು ಬನ್ರಿ. ಬಾಯ್ ಬಾಯ್ ಬಾಸಮ್ಯ, ಈ ಕಡೆ ಬಾಸಮ್ಯ. ಇವಾಗ ಜಾಗ ಕೊಡಕ್ಕಿಲ್ಲ ನನಗೆ ಗೊತ್ತು. ಹೇಳ್ಬಿಡೆ ಬಾಯ್ ಬಾಯ್ ಸ್ಟೂಡೆಂಟ್. ಯಾವ ಸ್ಟೂಡೆಂಟ್? ಸುಮ್ಮನೆ ಬಾಯ್ ವಿಡಿಯೋಸ್. ಬಾಯ್ ಆಂಟಿ. ಇವತ್ತು ನಿಮ್ಮ ಮಗಳು ಕಾಳು ಒಗ್ಗರಣೆ ಮಾಡಿದ್ಲು, ಕೇಳಿಸಿಲ್ಲ ಬಿಡು. ಹೋಗ್ತೀನಿ ನನ್ನ ಮನೆಗೆ. ಬಾಯ್ 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 ಚೌಡಿ. ಬಾಯ್. ಈಗ ನೆಕ್ಸ್ಟ್ ಇನ್ನೇನು ವ್ಲಾಗ್ ಇಲ್ಲೇ ಎಂಡ್ ಮಾಡಿಬಿಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ.